ಸರ್ ಯುನೈಟೆಡ್ ಕಾರ್ಸ್ ಮಾಡರ್ಸ್ ಅಲ್ಲಿ ಸಲ ಕಾರ್ ಮೇಲೆ ನಡೀತಾ ಇದೆ ಸರ್. ಕಾರ್ ಮೇಲೆ ಸರ್ ನಡೀತಿರೋದು. ಬನ್ನಿ 2,20,000 ಇಯಾನ್ ಕೊಡ್ತೀನಿ, ಬೇಗ ಎತ್ಕೊಂಡು ಹೋಗಿ ಸರ್. 2,15,000 ಫಿಯಟ್ ಲಿನಿಯಾ ಕೊಡ್ತೀನಿ, ಬನ್ನಿ ಸರ್. ಸಿಂಗಲ್ ಓನರ್ ವೆಹಿಕಲ್ ಗೆ ಬರೀ 2,65,000 ರೂಪಾಯಿಗೆ ಇದು ಒನ್ ಆಫ್ ದಿ ಗ್ರಾಫ್ ಪ್ರೈಸ್ ಕೊಡ್ತೀನಿ. ಈ ಪ್ರೈಸ್ ನಿಮ್ಗೆ ಎಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ ಬಿಡಿ ಸರ್. ಹತ್ರ ಟೋಟಲ್ 4 ಏನಿದೆ ಮಾಡಿದ್ರೆ ಫ್ರೀ ಆಗಿ ಕೊಟ್ಬಿಡ್ತೀನಿ. ಕಾರಣ ಇದು ನನ್ನ ಓಪನ್ ಚಾಲೆಂಜ್ ಬಿಟ್ಟೋಗಲ್ಲ ಸರ್. ಯಾವುದೇ ತರ ₹1 ರಿಪೇರ್ ಇಲ್ಲ ಗಾಡಿಯಲ್ಲಿ. ಕ್ಯಾರಿಯರ್, ಬಂಪರ್, ಗಾರ್ಡ್ ಎಲ್ಲ ಹಾಕಿಸ್ಬಿಟ್ಟವ್ರೆ. 3,95,000 ಗೆ 2014 ಮಾಡಲ್ ಇಟಿಎಸ್ ಲೀವಾ ನನ್ನ ವೆಹಿಕಲ್ ಕೊಡ್ತೀನಿ ನಿಮ್ಗೆ ಸರ್. ತುಮಕೂರು ಹೈವೇ ಪಕ್ಕದಲ್ಲಿದೆ ನಮ್ಮ ಶೋರೂಮ್. ನೀವು ಬಂದು ಟೆಸ್ಟ್ ಡ್ರೈವ್ ಮಾಡಿ ಸರ್. 20-30 ಕಿಲೋಮೀಟರ್ ಲಾಂಗ್ ಡ್ರೈವ್ ತಗೊಂಡೋಗಿ ಟೆಸ್ಟ್ ಡ್ರೈವ್ ಗೆ ಪ್ರೈಸ್ ಸರ್ ಬರೀ 2,70,000. ಅದ್ರಲ್ಲೂ 2014 ಮಾಡಲು ಬರೀ 3,90,000 ಆಯ್ತಾ. 2016 ಮಾಡಲ್ ಗ್ರ್ಯಾಂಡ್ ಐಟನ್ ಟೌನ್ ಮೇಲೆ ಹೋಗ್ತೀರಾ, ಬರೀ 20,000 ಮುನ್ನೆ ಗಾಡಿ ಎತ್ಕೊಂಡು ಹೋಗಿ ಪೆಟ್ರೋಲ್ ಹಾಕೊಂಡು ಕಾರ್ ಓಡಿಸ್ಕೊ. ಆ ಲೆಕ್ಕಕ್ಕೆ ಇರೋ ಗಾಡಿ ಇದು ಸರ್. ಖಂಡಿತ ನಾನು ಹೇಳಿದ್ದೀನಿ, ನಿಮ್ ರೇಟ್ ನೀವು ಕೇಳಿ ಫ್ರೆಂಡ್ಸ್. ನೀವೇನಾದ್ರೂ ಈ ಶೋರೂಮ್ ಅಲ್ಲಿ ಕಾರ್ ತಗೋತೀನಿ ಅಂದ್ರೆ 30-40 ಕಿಲೋಮೀಟರ್ ನಿಮ್ಗೆ ಟೆಸ್ಟ್ ರೈಡ್ ಕೊಡ್ತಾರೆ. ಸೊ ಕಂಪ್ಲೀಟ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಬಂದು ಕೂತ್ಕೊಂಡು ಅದೇನಿದೆ ಪ್ರೈಸಿಂಗ್ ಅಲ್ಲಿ ಮಾತಾಡಬಹುದು. ಸೊ ನಾನಿವತ್ತು ನೆಲಮಂಗಲದ ನರ್ಸರಿ ಸ್ಟಾಪ್ ನ ಎದುರುಗಡೆ ಇರ್ತಕ್ಕಂತ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಬಂದಿದ್ದೀನಿ. ಎಕ್ಸಾಕ್ಟ್ಲಿ ಇದು ಎಲ್ಲಿ ಬರುತ್ತೆ ಡೀಟೇಲ್ಸ್ ಎಲ್ಲ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡ್ ಬಂದ್ಬಿಡ್ಬೋದು. ಸೊ ನಮ್ ಜೊತೆ ರವಿ ಸರ್ ಇದಾರೆ, ಬನ್ನಿ ಅವ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಮತ್ತೆ ಸರ್ ಹೇಗಿದ್ದೀರಾ ಹೇಮಂತ್ ಸರ್? ಆರಾಮ್ ಸರ್, ನೀವು? ಚೆನ್ನಾಗಿದ್ದೀನಿ ಸರ್, ಸೂಪರ್ ಆಗಿದ್ದೀನಿ. ಸೊ ಈ ಸಲಿನೂ ಒಂದ್ ಒಳ್ಳೆ ಸ್ಟಾಕ್ ತಂದವ್ರೆ, ನೋಡ್ತಾ ಇರ್ಬೋದು. ಕಂಪ್ಲೀಟ್ಲಿ ಲಾಸ್ಟ್ ಒಂದು 1 ಮಂತ್ ಆಯ್ತಲ್ಲ ಸರ್ ವಿಡಿಯೋ ಮಾಡಿ? ಲಾಸ್ಟ್ 1 ಮಂತ್ ಆಗಿದೆ ಸರ್. 1 ಮಂತ್ ಅಲ್ಲಿ ಕಂಪ್ಲೀಟ್ಲಿ ಸ್ಟಾಕ್ ಚೇಂಜ್ ಮಾಡ್ಬಿಟ್ಟವ್ರೆ. ಕಂಪ್ಲೀಟ್ಲಿ ಎಲ್ಲ ಹೊಸ ಗಾಡಿಗಳೇ ಬಂದಿದೆ. ಎಷ್ಟು ಕಾರ್ಗಳಿದೆ ಸರ್ ಇವತ್ತು? ಸರ್ ನನ್ನ ಹತ್ರ ಒಂದು 25+ ವೆಹಿಕಲ್ಸ್ ಇದೆ. ಪ್ಲಸ್ ಜೊತೆಲಿ ಅಡಿಷನಲ್ ವೆಹಿಕಲ್ ನೀವು ಯಾವ್ದೇ ವೆಹಿಕಲ್ ಹೇಳಿದ್ರು ನಾನು ತರಿಸ್ಕೊಡ್ತೀನಿ. ನಮ್ದು ಇನ್ನೊಂದು ಶೋರೂಮ್ ಇದೆ, ಸಿಕ್ಲಿ ಇನ್ನೊಂದು ಶೋರೂಮ್ ಇದೆ. ನಿಮ್ಗೆ ಯಾವ್ದೇ ವೆಹಿಕಲ್ ಬೇಕಂದ್ರೂ ಅರೇಂಜ್ ಮಾಡ್ಕೊಡ್ತೀನಿ ನಿಮ್ಗೆ. ಹೌದಾ? ನಿಮ್ಗೆ ಲೋನ್ ಬೇಕಂದ್ರೆ ಲೋನ್ ಕೂಡ ಸಿಕ್ಬಿಡುತ್ತೆ ಸರ್. ಲೋನ್ ಬೇಕಂದ್ರೆ ನಿಮ್ಗೆ ಲೋನ್ ಕೂಡ ಆಗ್ತದೆ ಆಯ್ತಾ. ವೆಹಿಕಲ್ ಮೇಲೆ ಒಂದು 80-90% ನಿಮ್ಗೆ ಲೋನ್ ಆಗ್ತದೆ. ಒಂದು 10-20% ನೀವು ಡೌನ್ ಪೇಮೆಂಟ್ ಮಾಡ್ಬೇಕಾಗ್ತದೆ ಸರ್. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ಮೋಸ್ಟ್ ನಿಮ್ಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಲೋನೇ ಹೋಗ್ತದೆ. ಹೌದು ಸರ್. ಹೌದಾ? ಹೌದು. ಬಜೆಟ್ ಎಲ್ಲ ಸರ್ ಬಜೆಟ್ ನಂತರ ಒಂದು 2 lakhs ಇಂದ 6 lakhs ವೆಹಿಕಲ್ಸ್ ಇದೆ ಪ್ರೆಸೆಂಟ್ ಅಂತ. 2 ಲಕ್ಷಕ್ಕೂ ಒಂದ್ ಗಾಡಿ ಸಿಗುತ್ತೆ? 2 ಲಕ್ಷಕ್ಕೂ ವೆಹಿಕಲ್ ಸಿಗುತ್ತೆ ಸರ್. ಓಕೆ. ಲೋನ್ ಬೇಕಂದ್ರೆ ಲೋನ್ ಕೂಡ ಆಗ್ಬಿಡುತ್ತೆ. ಥ್ರೂಔಟ್ ಕರ್ನಾಟಕ ಅಲ್ಲ ಸರ್? ಸರ್ ಥ್ರೂಔಟ್ ಕರ್ನಾಟಕ ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು ಅವ್ರದ್ದು. ಅವ್ರು ಒಂದು ಒಳ್ಳೆ ಪ್ರೊಫೈಲ್ ಚೆನ್ನಾಗಿದ್ರೆ ನಿಮ್ಗೆ ಥ್ರೂಔಟ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ಕಸ್ಟಮರ್ಸ್ ಬಂದ್ರೆ ಅವ್ರು ಯಾವ್ದೇ ತರ ಮುಜುಗರ ಏನೋ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂತೀನಿ ಯಾವ ತರ ಇರ್ತದೆ ಕಂಡೀಷನ್ ಆ ತರ ಭಯನೇ ಬೇಡ ಸರ್. ಸೊ ಪೀಸ್ಫುಲ್ ಬಂದು ಆರಾಮಾಗಿ ಬೈ ವಿತ್ ಕಾನ್ಫಿಡೆನ್ಸ್ ನೀವು ಗಾಡಿ ಎತ್ಕೊಂಡು ಹೋಗಿ ಸರ್. ಸರ್ ನನ್ನ ಹತ್ರ ಒಂದು ಪ್ರಶ್ನೆ ಇದೆ. ಬೆಂಗಳೂರಲ್ಲಿ ಬಿಟ್ಟು ನಿಮ್ಮ ಹತ್ರ ಬಂದು ತಗೋಬೇಕು ಅಂದ್ರೆ ಒಂದು ಏನಾದ್ರು ಪರ್ಟಿಕ್ಯುಲರ್ ಒಂದು ರೀಸನ್? ಸರ್ ಪರ್ಟಿಕ್ಯುಲರ್ ಅಂದ್ರೆ ನಮ್ಮ ಹತ್ರ ಈ ಕೆಲವರು ವೆಹಿಕಲ್ ತರ್ತಾರೆ ಸರ್, ಅದು ಹೇಗಿದೆ ಹಾಗೆ ನಿಲ್ಸ್ಬಿಟ್ಟಿರ್ತಾರೆ. ಸೊ ನಾವು ಆ ತರ ಮಾಡಲ್ಲ. ಪರ್ಸನಲ್ ಆಗಿ ನಾನೇ ಗಾಡಿ ಟೆಸ್ಟ್ ಡ್ರೈವ್ ಮಾಡ್ತೀನಿ ಸರ್. ನಮ್ಮ ಮೆಕ್ಯಾನಿಕ್ ನಾನು ಟೆಸ್ಟ್ ಡ್ರೈವ್ ಮಾಡ್ತೀನಿ. 20 ಕಿಲೋಮೀಟರ್ ಹೋಗ್ತೀನಿ ಸರ್. ನನ್ಗೆ ಏನೇ ಆದ್ರೂ ವೆಹಿಕಲ್ ಅಲ್ಲಿ ಏನೇ ಮೇಜರ್ ಏನೇ ಸಮಸ್ಯೆ ಬಂದ್ರು ಪ್ರತಿಯೊಂದು ನಾವು ರಿಪೇರಿ ಮಾಡ್ಸಿರ್ತೀವಿ ಸರ್. ನಾನು ಅಷ್ಟೇ ದುಡಿಬೇಕು ಇಷ್ಟೇ ದುಡಿಬೇಕು ನಾವೇನ್ ನೋಡಕ್ ಹೋಗಲ್ಲ ಆಯ್ತಾ. ನನ್ಗೇನ್ ಸರ್ ನಮ್ಮ ಹತ್ರ ಗಾಡಿ ತಗೊಂಡೋಗೋರು ಆಯ್ತಾ ಒಳ್ಳೆ ಗುಡ್ ಕ್ವಾಲಿಟಿ ವೆಹಿಕಲ್ಸ್ ತಗೊಂಡೋಗ್ಬೇಕು ಅನ್ನೋದು ನಮ್ಮ ಧ್ಯೇಯ ಸರ್. ಆಯ್ತು, ನಮ್ಮ ಉದ್ದೇಶ ಅದಿರ್ತದೆ. ಸೊ ನಮ್ಮ ಹತ್ರ ತಗೊಂಡೋಗೋರು ಖುಷಿಯಾಗಿ ಎತ್ಕೊಂಡೋಗ್ಬೇಕು. ಪ್ರತಿಯೊಂದು ಗಾಡಿಗೂ ರೀಫರ್ಬಿಶ್ಮೆಂಟ್ ಮಾಡಿರ್ತೀವಿ ಸರ್. ಮಿನಿಮಮ್ 20-30 ರೂಪಾಯಿ ಸರ್ವಿಸ್ ಮಾಡ್ತೀವಿ ಗಾಡಿಗಳು ನಾವು ಬಂದ್ರೆ. ಪ್ರತಿಯೊಂದು A to Z ಆಯ್ತಾ ಆ ಲೆಕ್ಕಕ್ಕೆ ಇರ್ತದೆ. ಸೊ ಖುಷಿಯಾಗಿ ಗಾಡಿ ಎತ್ಕೊಂಡು ಹೋಗ್ಲಿ ಸರ್. ಸೊ ಆಸಿಡೀಸ್ ತಂದು ನೀವು ನಿಲ್ಸಲ್ಲ, ಎಲ್ಲ ರೀಫಾಬ್ ಮಾಡಿ ಏನೇ ನಿಜ ಕೆಲಸ ಎಲ್ಲ ಮಾಡಿ ನಿಲ್ಸ್ಬಿಟ್ಟಿರ್ತೀವಿ. ಖಂಡಿತ ನೀವು ನೋಡ್ಬೋದು ಸರ್. ಏನ್ ಈಗ ವಿಡಿಯೋದಲ್ಲಿ ನೀವು ತೋರಿಸಿದಿರಿ ಅವ್ರು ನೋಡ್ಬೋದು. ಒಂದು ಗಾಡಿ ಒಂದು ಸ್ಕ್ರಾಚ್ ಆಗ್ಲಿ, ಒಂದು ಡೆಂಟ್ ಆಗ್ಲಿ, ಮತ್ತೆ ಇನ್ನೊಂದೇನೋ ರಿಪೇರಿ ಆಗಿಲ್ಲ ಆ ತರ ಯಾವ್ದು ನಮ್ ಗಾಡಿಯಲ್ಲಿ ಸಿಗಲ್ಲ ಸರ್. ಸೊ ಆ ತರ ನಿಮ್ಗೆ ಖುಷಿಯಾಗಿ ಎತ್ಕೊಂಡೋಗ್ಬೋದು. ಯಾಕಂದ್ರೆ ಯೂಸ್ಡ್ ವೆಹಿಕಲ್ ತಗೊಂಡೋಗ್ಬೇಕಾದ್ರೆ ಭಾರಿ ಕನ್ಫ್ಯೂಷನ್ ಇರ್ತಾರೆ ಪಾಪ. ಅಯ್ಯೋ ನಾ ಹೆಂಗಪ್ಪ ಇದು ಹೊಸ ಗಾಡಿ ಹಳೆ ಗಾಡಿ ಏನಾಗ್ಬಿಟ್ರೆ ಹೆಂಗೋ ಆಕ್ಸಿಡೆಂಟ್ ಆಗ್ಬಿಟ್ಟಿರ್ತವೇನೋ ಏನೋ ಆ ತರ ವೆಹಿಕಲ್ ನಾವು ಇಲ್ಲಿ ಯಾವ್ದು ತರಲ್ಲ ಸರ್. ಇಲ್ಲಿ ನಮ್ಮ ಹತ್ರ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ನಾವು ಇಲ್ಲಿ ಮಾರೋದು. ನೀವು ಗಾಡಿ ತಗೊಂಡಾದ್ಮೇಲೆ ಕೂಡ ನಿಮ್ಗೆ ಏನಾದ್ರು ಇದು ಆಕ್ಸಿಡೆಂಟ್ ಆಗಿದೆ ಒಂದು ನಂತರ ಪ್ರೂವ್ ಮಾಡಿದ್ರೆ ನೀವು ಅದನ್ನ ತೋರಿಸಿದ್ರೆ ನೀವು ಗಾಡಿ ವಾಪಸ್ ರಿಟರ್ನ್ ತಂದ್ಬಿಡ್ಬೋದು ನಮ್ಮ ಹತ್ರ. ಆತರ ಆಪ್ಷನ್ ಕೂಡ ನಿಮ್ಗಿದೆ. ಹೌದು ಸರ್, 100% ಆಕ್ಸಿಡೆಂಟ್ ಫ್ರೀ ನನ್ನ ವೆಹಿಕಲ್. ಸೊ ಬನ್ನಿ ವೀಕ್ಷಕರೇ, ಆಗಿದ್ರೆ ತಡ ಮಾಡಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ನೆಲಮಂಗಲದ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಅಲ್ಲಿ ಯಾವ ರೀತಿಯ ಕಾರ್ಗಳಿದೆ ಎಲ್ಲಾನು ನೋಡ್ಬಿಡೋಣ. ನೀವನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಟಾರ್ಟ್ ಮಾಡೋಣ ಸರ್. ಸರ್ ಆಮೇಲೆ ಇನ್ನೊಂದೇನಂದ್ರೆ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಕೆಲವರಿಗೆ ನೆಲಮಂಗಲ ಅಂದ್ರೆ ಎಷ್ಟೋ ದೂರ ಇದೆ ಲೆಕ್ಕ ಪಾಪ ಪ್ರದರ್ಶನ ಮಾಡ್ಕೊಂತಾರೆ. ಅದು ರಾಂಗು. ನೆಲಮಂಗಲ ಇರೋದು ಮೆಜೆಸ್ಟಿಕ್ ಇಂದ ಬರೀ 24 ಕಿಲೋಮೀಟರ್ ಸರ್. ಸ್ಟಾರ್ಟ್ ಮಾಡೋಣ ಸರ್. ಖಂಡಿತ ಸರ್, ಸ್ಟಾರ್ಟ್ ಮಾಡೋಣ. ಬನ್ನಿ ವೀಕ್ಷಕರೇ ಸ್ಟಾರ್ಟ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ನೋಡ್ತಾ ಇರ್ಬೋದು ಸೆಲೆರಿಯೋ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಮಾರುತಿ ಸೆಲೆರಿಯೋ ವೆಹಿಕಲ್ ಇದು 2014 ಮಾಡಲ್ ವೆಹಿಕಲ್ ಸರ್. ಗಾಡಿ ತುಂಬಾ ಅಪ್ ಟು ಡೇಟ್ ಇದೆ. ನಿಮ್ಗೆ ಶೋರೂಮ್ ಹಿಸ್ಟ್ರಿ ನಿಮ್ಗೆ ಅವೈಲೇಬಲ್ ಇದೆ. ವೆಹಿಕಲ್ ಪೆಟ್ರೋಲ್ ವೆಹಿಕಲ್ ಬರೀ ನಿಮ್ಗೆ 65,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಎಲ್ಲ ಅಪ್ ಟು ಡೇಟ್ ಇದೆ ಸರ್ ಈ ಕಾರಲ್ಲಿ. ಈ ಗಾಡಿಯಲ್ಲಿ ಏನೇ ತಗೊಂಡ್ರೆ ಯಾವ್ದೇ ತರ ರೀಫರ್ಬಿಶ್ಮೆಂಟ್ ಮಾಡ್ಬೇಕು ಅನ್ನೋದು ಏನು ಇಲ್ಲ. ವೆಹಿಕಲ್ ಅಲ್ಲಿ ತುಂಬಾ ಅಪ್ ಟು ಡೇಟ್ ಇದೆ. ನೋಡಿ ಗಾಡಿ ಔಟ್ಲುಕ್ ಆಗಿರ್ಬೋದು, ಇಂಟೀರಿಯರ್ ಇರ್ಬೋದು, ಒಂಥರ ಆಲ್ಮೋಸ್ಟ್ ಹೊಸ ಲುಕ್ ಅಲ್ಲಿ ಇದೆ ವೆಹಿಕಲ್ ಇದು. ಯಾವ್ದೇ ತರ ರೀಪೇಂಟ್ ಟಚ್ ಅಪ್ ಆತರ ಏನೂ ಆಗಿಲ್ಲ ಸರ್ ನಿಮ್ಗೆ. ಆಯ್ತಾ, ನಿಮ್ಗೊಂದು 3,65,000 ವೆಹಿಕಲ್ ಅನ್ನು ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳಿ ಸರ್. ಸರ್ ಒಂದು 360 ಮಾಡ್ಕೊಡ್ತೀನಿ. ಕಸ್ಟಮರ್ ಬಂದು ನೋಡ್ಲಿ ಸರ್, ಅವ್ರೇನ ಇಷ್ಟ ಆದ್ರೆ ಮಾತಾಡೋಣ ಸರ್. ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ಕಸ್ಟಮರ್ ಬಂದು ನೋಡ್ಲಿ, ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಮಾತಾಡೋಣ ಸರ್. ಓಕೆ 3,60,000
ಹಾಗೆ ನೆಕ್ಸ್ಟ್ ಬಡವರ ಬಂದು ಓಮ್ನಿ ಬಗ್ಗೆ ಹೇಳ್ಬೇಕು ಸರ್. ಸರ್ ಬಡವರು ಬಂದು ಓಮಿನಿ ವೆಹಿಕಲ್ ಸಿಂಗಲ್ ಅನ್ನೋರು ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಬರೀ 65,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್. ಎಲ್ಲ ಅಪ್ ಟು ಡೇಟ್ ಇದೆ. ನಿಮ್ಗೆ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಹೊಸ ಟೈರ್ ಹಾಕ್ಸಿದ್ದಾರೆ ವೆಹಿಕಲ್ ಗೆ. ಕ್ಯಾರಿಯರ್ ಇದೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಬೇಕೆಲ್ಲ ಇದೆ ಸರ್. ನಿಮ್ಗೆ ಫ್ರಂಟ್ ಬಂಪರ್ ಇಂದ ಹಿಡಿದು ಎಲ್ಲ ಪ್ರತಿಯೊಂದು ಇದೆ. ಈ ವೆಹಿಕಲ್ 8 ಸೀಟರ್ ವೆಹಿಕಲ್ ಸರ್. ಇದು 8 ಸೀಟರ್ ವೆಹಿಕಲ್. ಇದು ಯಾವುದೇ ತರ LPG ಆಗ್ಲಿ ಇನ್ನೊಂದು ಅಲ್ಲಿ ಅದು ಗ್ಯಾಸ್ ಫಿಟ್ಟಿಂಗ್ ಆತರ ಏನೂ ಆಗಿಲ್ಲ ಸರ್. ಓನ್ಲಿ ಪ್ಯೂರ್ ಪೆಟ್ರೋಲ್ ಇದೆ ವೆಹಿಕಲ್. ಇದು ಒಂದಿಷ್ಟು ರೀಪೇಂಟ್ ಆಗಿಲ್ಲ ಗಾಡಿಗೆ. ಆಯ್ತಾ ಸರ್. ವೆಹಿಕಲ್ ತುಂಬಾ ಕಂಡೀಷನ್ ಆಗಿದೆ ವೆಹಿಕಲ್. ನಿಮಗೆ ಓಮಿನಿ ಗೊತ್ತಿರಬಹುದು, ಮ್ಯಾನುಫ್ಯಾಕ್ಚರ್ ಸ್ಟಾಪ್ ಆದ್ಮೇಲೆ ವೆಹಿಕಲ್ ತುಂಬಾ ಡಿಮ್ಯಾಂಡ್ ಆಗಿದೆ. ವೆಹಿಕಲ್ ಗಳು ಸಿಗ್ತಾ ಇಲ್ಲ. ಹೌದು ಅಲ್ವಾ? ಸೊ ನಿಮ್ಗೆ ಪ್ರೈಸಿಂಗ್ ನಾನು 3,49,000 ಹೇಳ್ತಾ ಇದೀನಿ ಸರ್. ಫೈನಲ್ ಅಂದ್ರೆ ಒಂದು 340 ಮಾಡ್ಕೊಡೋಣ ಅಂತಿದ್ದೀನಿ ಫೈನಲ್. ಇನ್ನೊಂದು ಪ್ರೈಸ್ ಏನಾದ್ರು ಆಗುತ್ತಾ? 335 ಫೈನಲ್ ಮಾಡ್ಕೊಡ್ತೀನಿ. ಎಷ್ಟು ಸರ್? 3,35,000 ವೆಹಿಕಲ್ ನಾನು ಫೈನಲ್ ಮಾಡ್ಕೊಡ್ತೀನಿ. ಈ ವೆಹಿಕಲ್ ಬಂದು ನೋಡಿದ್ರೆ ಬಿಟ್ಟೋಗಲ್ಲ ಸರ್. ಯಾವುದೇ ತರ ₹1 ರಿಪೇರ್ ಇಲ್ಲ ಗಾಡಿಯಲ್ಲಿ. ಕ್ಯಾರಿಯರ್, ಬಂಪರ್, ಗಾರ್ಡ್ ಎಲ್ಲ ಹಾಕಿಸ್ಬಿಟ್ಟವ್ರೆ. ಎತ್ಕೊಂಡು ಹೋಗ್ತಾ ಇರ್ಬೋದು ಗಾಡಿನ. ಖಂಡಿತ ಸರ್. ಏನಿದೆ ರೀಪ್ರೊಬೇಷನ್ ಇಲ್ಲ. ಆಯ್ತಾ? ಒಂಥರ ನಿಮ್ಮ ಬೈ ಮತ್ತೆ ಪೆಟ್ರೋಲ್ ಹಾಕೊಂಡು ಗಾಡಿ ಓಡಿಸ್ಕೊಳ್ಳಿ. ಆ ಕಂಡೀಷನ್ ವೆಹಿಕಲ್ ಇದೆ. ಅಂಡ್ ಇದು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್ ಗಾಡಿ. ಹಾಗೆ ನೆಕ್ಸ್ಟ್ ರೆನಾಲ್ಡ್ ಕ್ವಿಡ್ ಬಗ್ಗೆ ಹೇಳ್ಬೇಕು ಸರ್. ಸರ್ ರೆನಾಲ್ಡ್ ಕ್ವಿಡ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ನಿಮ್ಗೆ ಎಲ್ಲರೂ ಗಾಡಿ ಸಿಕ್ಕಿದ್ರೆ ಚೆಕ್ ಮಾಡ್ಕೊಂಡ್ ಬನ್ನಿ ಸರ್ ನನ್ನ ಹತ್ರ. 2016 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್ ಗೆ ನಾನು ಹೇಳ್ತಿರೋ ಪ್ರೈಸ್ ನಿಮ್ಗೆ ಕೊಡೋ ಪ್ರೈಸ್ ಸರ್ ಬರೀ 2,65,000 ರೂಪಾಯಿಗೆ. ಇದು ಒನ್ ಆಫ್ ದಿ ಗ್ರಾಫ್ ಪ್ರೈಸ್ ಕೊಡ್ತೀನಿ. ಈ ಪ್ರೈಸ್ ನಿಮ್ಗೆ ಎಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ ಬಿಡಿ ಸರ್. ನಾನು ಇಂಡಸ್ಟ್ರಿ 10 ವರ್ಷದ ಕೆಲಸ ಮಾಡ್ತಾ ಇದೀನಿ. 2,65,000 ನಿಮ್ಗೆ ಒಂದು ರೆನಾಲ್ಡ್ ಕ್ವಿಡ್ ಸಿಂಗಲ್ ಓನರ್ ವೆಹಿಕಲ್ 2,65,000 ನಿಮ್ಗೆ ಎಲ್ಲೂ ಸಿಗಲ್ಲ. ಅದ್ರಲ್ಲೂ ಸಿಂಗಲ್ ಓನರ್ ನೀವು ಒಂದ್ಸಲ ಗಾಡಿ ಎಲ್ಲ ತೋರಿಸಿ ಸರ್. ಆಯ್ತು, ಎಕ್ಸ್ಟೀರಿಯರ್ ಹಿಡಿದು ಇಂಟೀರಿಯರ್ ಗಾಡಿ ತೋರಿಸಿ. ಒಂದಿಷ್ಟು ರೀಪೇಂಟ್ ಆಗ್ಲಿ, ಒಂದು ಡೆಂಟ್ ಆಗ್ಲಿ, ಮತ್ತೊಂದಾಗ್ಲಿ ಎಂತದೂ ಆಗಿಲ್ಲ. ಆಯ್ತು, ಎಲ್ಲ ಅಪ್ ಟು ಡೇಟ್ ಇದೆ ವೆಹಿಕಲ್. ಇದು ನೋಡ್ತಾ ಇರ್ಬೋದು ವೀಕ್ಷಕರೇ. ಬಾಡಿ ಲೈನ್ ಅಂತೂ ಸೂಪರ್ ಆಗಿದೆ. ಮಿಣ ಅಂತಿದೆ. ಪೆಟ್ರೋಲ್ ಗಾಡಿ ಎಷ್ಟು ಬರ್ಬೋದು ಸರ್ ಮೈಲೇಜ್ ಎಲ್ಲ? ಸರ್ ಮೈಲೇಜ್ ನಿಮ್ಗೆ 20+ ಇದೆ. 20+ ಮೈಲೇಜ್ ನೀವು ಹೆಂಗ ಯೂಸ್ ಮಾಡ್ಕೊಳ್ಳಿ ಗಾಡಿ. ಹೌದಾ? ಎಷ್ಟಂದ್ರೆ ಸರ್ ಗಾಡಿ? ಸರ್ ನಿಮ್ಗೆ 1 ಲಕ್ಷ ಚಿಲ್ಲರೆ ಓಡಿದೆ ವೆಹಿಕಲ್. ಹೌದಾ? ತುಂಬಾ ಚೆನ್ನಾಗಿದೆ ಸರ್. ಇದು ಫುಲ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ನಿಮ್ಗೆ. ಫುಲ್ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್. ಓಕೆ. ಹಾಗೆ ಇದು ಸರ್ ಹ್ಯುಂಡೈ ಇಯಾನ್. ಸರ್ ಇಯಾನ್ ವೆಹಿಕಲ್ ಇದು 2012 ಮಾಡಲ್ ವೆಹಿಕಲ್ ಸರ್. ಇದು ಆಯ್ತಾ? ಪೆಟ್ರೋಲ್ ವೆಹಿಕಲ್ ಬರೇ 49,000 ಕಿಲೋಮೀಟರ್ ಓಡಿದೆ. ಆಯ್ತಾ? ನಿಮ್ಗೆ ಇದು ಈ ವೆಹಿಕಲ್ ಕೂಡ ನಿಮ್ಗೆ ಶೋರೂಮ್ ಹಿಸ್ಟ್ರಿ ಸಿಗ್ತದೆ. ವೆಹಿಕಲ್ ಸ್ಮಾಲ್ ಸೆಗ್ಮೆಂಟ್ ವೆಹಿಕಲ್ ಇರೋದ್ರಿಂದ ನಿಮ್ಗೆ ತುಂಬಾ ಚೆನ್ನಾಗಿದೆ ಸರ್. ಆಯ್ತಾ? ಸಿಟಿ ಯೂಸ್ ಗೆ ಈ ವೆಹಿಕಲ್ ತುಂಬಾ ಚೆನ್ನಾಗಿದೆ. 24 ಮೈಲೇಜ್ ಬರ್ತದೆ ವೆಹಿಕಲ್. 24 ಮೈಲೇಜ್ ಬರ್ತದೆ. ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ ವೆಹಿಕಲ್. ನೀವು ನೋಡಬಹುದು. ಸುತ್ತ ಏನೋ ಒಂದು ಡ್ಯಾಮೇಜ್ ಆಗ್ಲಿ, ಒಂದು ಡೆಂಟ್ ಆಗ್ಲಿ ಏನೂ ಇಲ್ಲ. ತುಂಬಾ ಚೆನ್ನಾಗಿದೆ ವೆಹಿಕಲ್. ಡಿಲೈಟ್ ಪ್ಲಸ್ ವೇರಿಯಂಟ್. ಓನರ್ಶಿಪ್ ಸರ್ ಇದು? ಸರ್ ಓನರ್ 3 ಓನರ್ ಆಗಿದ್ದಾರೆ. ಆಯ್ತಾ? ಬಟ್ 3 ಓನರ್ ಆಗಿದ್ರೆ ನಿಮ್ಗೆ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಆಯ್ತಾ? ಎಲ್ಲ ಅಪ್ ಟು ಡೇಟ್ ಇದೆ. ಇದನ್ನು ಕೂಡ ನಿಮ್ಗೆ ರೆಡಿ ಟು ಯೂಸ್ ವೆಹಿಕಲ್ ಸರ್. ಇದು ಪೆಟ್ರೋಲ್ ಹಾಕೊಂಡು ಕಾರ್ ಓಡಿಸ್ಕೊಳ್ಳೋ ಆ ಲೆಕ್ಕಕ್ಕೆ ಇರೋ ಗಾಡಿ ಇದು ಸರ್. ಕಂಡೀಷನ್ ಸರ್ ಪ್ರೈಸಿಗೂ ನಿಮ್ಗೆ ಬರೀ 2,25,000 ಗಾಡಿ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ 2,20,000 ಹೋಗಿ ಸರ್ ನಿಮ್ ಕಡೆ ಬರೋರಿಗೆ. 2,20,000 ನಿಮ್ಮ ಆಟೋಮೊಬೈಲ್ ಹೊರಡ್ಕೊಂಡು ಅಂತ ನಮ್ಗೆ ಹೇಳಿ 2,20,000 ಗಾಡಿ ಬಂದು ಎತ್ಕೊಂಡು ಹೋಗ್ಲಿ. ರೆಡಿ ಟು ಯೂಸ್. ಪೆಟ್ರೋಲ್ ಹಾಕೊಂಡು ಕಾರ್ ಓಡಿಸ್ಬೇಕಷ್ಟೇ. ಒಂದು ಸಸ್ಪೆನ್ಷನ್ ಮಾಡ್ಸು, ಒಂದು ಡ್ಯಾಮೇಜ್ ಆಗಿದೆ, ಒಂದು ಇನ್ಸೂರೆನ್ಸ್ ಕಟ್ಟು, ಒಂದು ಟೈರ್ ಹಾಕ್ಸೋ, ಎಂತದ್ದು ಇಲ್ಲ. ಎವ್ರಿಥಿಂಗ್ ಅಪ್ ಟು ಡೇಟ್ ಕಂಡೀಷನ್ ಆಗಿದೆ. ಪ್ರತಿಯೊಂದು ಗಾಡಿಗೂ ರೀಫಾಪ್ ಕೆಲಸ ಏನೇನಿರುತ್ತೆ ಎಲ್ಲ ಮಾಡಿಸ್ಬಿಟ್ಟು ಎಲ್ಲ ರೆಡಿ ಆಗಿದೆ. ಹಾಗೆ ಇದು ಸರ್ ಹ್ಯುಂಡೈ ಗ್ರ್ಯಾಂಡ್ ಐಟನ್. ಸರ್ ನಿಮ್ಗೆ ಇದು ಗ್ರ್ಯಾಂಡ್ ಐಟನ್ ವೆಹಿಕಲ್ 2016 ಮಾಡಲ್ ವೆಹಿಕಲ್ ಸರ್. ಇದು 2016 ಮಾಡಲ್ ವೆಹಿಕಲ್, ಡೀಸೆಲ್ ವೆಹಿಕಲ್ ಇದು. ಆಯ್ತಾ? 24 ಮೈಲೇಜ್ ಬರ್ತದೆ ಗಾಡಿ. 24 ನೀವು ಹೆಂಗನ ಯೂಸ್ ಮಾಡ್ಕೊಳ್ಳಿ, ಬರ್ತದೆ ಮೈಲೇಜ್. ಎಲ್ಲ ಅಪ್ ಟು ಡೇಟ್ ಇದೆ. ಫ್ರೆಶ್ ಆಗಿ ಇನ್ಸೂರೆನ್ಸ್ ಕಟ್ಟಿದೀವಿ ಗಾಡಿಗೆ. ಆಯ್ತಾ? ನಿಮ್ಗೆ ಟೈರ್ ಇಂದ ಹಿಡಿದು ಪ್ರತಿಯೊಂದು ಅಪ್ ಟು ಡೇಟ್ ಇದೆ. ಒಂದು ರೀಪೇಂಟ್ ಆಗ್ಲಿ, ಒಂದು ಸ್ಕ್ರಾಚ್, ಡೆಂಟ್ ಅಂತ ಎಂತದ್ದು ಇಲ್ಲ. ಫುಲ್ ಶೋರೂಮ್ ಸರ್ವಿಸ್ ನಿಮ್ಗೆ ಸಿಗುತ್ತೆ ವೆಹಿಕಲ್. ಸಿಂಗಲ್ ಓನರ್ ಗಾಡಿ ಇದು. ಆಯ್ತಾ? ನಿಮ್ಗೆ ಇದನ್ನು ಕೂಡ ನಿಮ್ಗೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಈ ಡೀಸೆಲ್ ವೆಹಿಕಲ್ 2016 ಮಾಡಲು ನಿಮ್ಗೆ ಬರೇ 3,90,000 ಗಾಡಿ ಮಾಡ್ಕೊಡ್ತೀನಿ. 3,90,000 ಗಾಡಿ ಮಾಡ್ಕೊಡ್ತೀನಿ ಸರ್ ಫೈನಲ್. ಎಷ್ಟು ಮಾಡಲ್ಲ ಸರ್? 2016 ಮಾಡಲ್ 2016. ಟಾಟಾ ಗಾಡಿ ಬೇಕು ಅಂತ ಕೇಳ್ತಾನೆ ಇರ್ತೀರಾ. ಟಾಟಾ ಗಾಡಿ ಒಂದಿದೆ ನೋಡಿ ಸರ್. ಇಂಡಿಕಾ ವಿಸ್ತಾ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಸರ್ ಇದು. ಆಯ್ತಾ? ಏನ್ ನಿಮ್ಗೆ ಶಿಫ್ಟ್ ಅಲ್ಲಿ ಏನಿದೆ ಫ್ಯೂಚರ್ಸ್, ಏನಿದೆ ನಿಮ್ಗೆ ಪರ್ಫಾರ್ಮೆನ್ಸ್, ಸೇಮ್ ಪರ್ಫಾರ್ಮೆನ್ಸ್ ಇದೆ ಈ ವೆಹಿಕಲ್. 2013 ಮಾಡಲ್ಲ. ಆಯ್ತಾ? ವೆಹಿಕಲ್ ಕ್ಲಾಸ್ ಕಂಡೀಷನ್ ಆಗಿದೆ. ನೀವು ನೋಡಬಹುದು. ಆಲ್ಮೋಸ್ಟ್ ಹೊಸ ಗಾಡಿ ಆಗಿರುತ್ತೆ. ಆತರ ಲೆಕ್ಕಕ್ಕೆ ಗಾಡಿ ಇದೆ ಸರ್ ಇದು. ಹೌದಾ? ಬರೀ 55,000 ಕಿಲೋಮೀಟರ್ ಡ್ರೈವರ್ ಆಗಿದೆ ಗಾಡಿ. ಬರೀ 55,000 ರನ್ ಆಗಿರೋ ವೆಹಿಕಲ್ ಇದು. ಸೆಕೆಂಡ್ ಓನರ್ ಬರ್ತದೆ. ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಆಯ್ತಾ ಸರ್? ನಿಮ್ಗೆ ಬರೀ 2,60,000 ಗಾಡಿ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. 2,55,000 ವೆಹಿಕಲ್ ಬಂದು ಎತ್ಕೊಂಡು ಹೋಗಿ ಸರ್. ಹೌದಾ? ಲೋನ್ ಆಗುತ್ತೆ ಸರ್. ನಿಮ್ಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಲೋನ್ ಹೋಗ್ತದೆ. ಒಂದು 20,000 ರಿಂದ 30,000 ರೂಪಾಯಿ ಡೌನ್ ಪೇಮೆಂಟ್ ಅಷ್ಟೇ. ಇನ್ಮಿಕ್ಕಿದ ಫುಲ್ ಲೋನ್ ಆಗ್ತದೆ. ಹೌದಾ? ಹೌದು ಸರ್. ಎಷ್ಟನೇ ಓನರ್ ಸರ್ ಅದ್ರಲ್ಲ? ಸರ್ ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ವೆಹಿಕಲ್ ಸರ್. ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ತಾ ಇರ್ಬೋದು ಟೊಯೋಟಾ ಗಾಡಿ ಇಟಿಯೋಸ್ ಇದೆ ನೋಡಿ ಸರ್. ಇಟಿಯೋಸ್ ನೀವಾ ಟೊಯೋಟಾ ವೆಹಿಕಲ್ 5 ಲಕ್ಷ ಕಿಲೋಮೀಟರ್ ಓಡಿದ್ರು ನಿಮ್ಗೆ ಏನು ಸಮಸ್ಯೆ ಬರಲ್ಲ. ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್. ಸಿಂಗಲ್ ಓನರ್ 2014 ಮಾಡಲ್ ವೆಹಿಕಲ್. ನಿಮ್ಗೆ ಬರೀ 3,95,000 ಗಾಡಿ ಮಾಡ್ಕೊಡ್ತೀನಿ. ಎಷ್ಟು ಸರ್ ಪ್ರೈಸ್? 3,95,000 2014 ಮಾಡಲ್ ಇಟಿಎಸ್ ಲೀವಾ ನಾನು ವೆಹಿಕಲ್ ಕೊಡ್ತೀನಿ ನಿಮ್ಗೆ. ಹೌದಾ? ಹೌದು ಸರ್. ಲೋನ್ ಬೇಕಂದ್ರೆ ಇದಕ್ಕೂ ಕೂಡ ಲೋನ್ ಆಗುತ್ತೆ ಸರ್. ನಿಮ್ಗೆ ಒಂದು 3 lakhs ಪ್ಲಸ್ ಲೋನ್ ಆಗುತ್ತೆ ನಿಮ್ಗೆ. ಆಯ್ತಾ? ಒಂದು 50,000 ರಿಂದ 80,000 ಡೌನ್ ಪೇಮೆಂಟ್ ಸಾಕು ಈ ಗಾಡಿಗೆ. ಓಕೆ. ನೋಡ್ತಾ ಇರ್ಬೋದು ಇನ್ನೊಂದು ಟಾಟಾ ಗಾಡಿ ಇದೆ. ಇದು ಕೂಡ ಹೊಸ ಗಾಡಿ ತರಾನೇ ಇದೆ. ಏನ್ ಸರ್ ಇದ್ರ ಬಗ್ಗೆ ಹೇಳಿ ಸರ್.
ಸರ್ ಈ ಸಲ ಹಾ ನಮ್ಮ ಹತ್ರ ಏನ್ ಕಲೆಕ್ಷನ್ಸ್ ಇದೆ ಹಾ ಹಾ ನಿಮ್ಗೆಲ್ಲ ಆಲ್ಮೋಸ್ಟ್ ಶೋರೂಮ್ ಕಂಡೀಷನ್ ಲೆಕ್ಕಕ್ಕೆ ನಮ್ಮ ಹತ್ರ ಗಾಡಿಗಳು ಇದಾವೆ ಈ ಸಲ. ಓಕೆ ನೀವು ತಗೊಂಡೋದ್ರೆ ಇಲ್ಲಿಂದ ಯಾವ್ದೇ ತರ ನೀವು ರೀಪಬ್ಲಿಷ್ಮೆಂಟ್ ಮಾಡ್ಬೇಕು ಮತ್ತೊಂದು ರಿಪೇರಿ ಮಾಡ್ಬೇಕು ಅನ್ನೋದು ಎಂತದೂ ಇಲ್ಲ. ಹಾ ನೋಡಿ ಈ ಗಾಡಿ ನೋಡಿ 2012 ಮಾಡಲ್ ವೆಹಿಕಲ್ ಟಾಪ್ ಎಂಡ್ ಮಾಡಲ್ ಗಾಡಿ ಪೆಟ್ರೋಲ್ ಓಕೆ ತುಂಬಾ ನೀಟ್ ಕ್ಲೀನ್ ಕಂಡೀಷನ್ ಇಟ್ಟಿದ್ದಾರೆ ಸರ್. ಹಾ ಆಯ್ತಾ ಹಾ, ಹಾ. ನಿಮ್ಗೆ 2012 ಪೆಟ್ರೋಲ್ ವೆಹಿಕಲ್ ಹಾ ಬರೀ 2,55,000ಕ್ಕೆ ಗಾಡಿ ಮಾಡ್ಕೊಡ್ತೀನಿ. ಫೈನಲ್ ಇನ್ನೊಂದು 2,50,000ಕ್ಕೆ 2,50,000 ಗೆ ಬಂದು ಎತ್ಕೊಂಡು ಹೋಗ್ತಾ ಇದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಆಯ್ತಾ ರೀಪಬ್ಲಿಷ್ ಮಾಡೋದು ಎಂತದ್ದು ಇಲ್ಲ, ಸಕ್ಕತ್ತಾಗಿದೆ ಕ್ಲಾಸ್ ಕಂಡೀಷನ್ ವೆಹಿಕಲ್. ಹಾಗೆ ಫ್ರೆಂಡ್ಸ್ ಜೆನ್ ಎಸ್ಟಿಲೋ ಒಂದಿದೆ ನೋಡಿ ಸರ್ ಜೆನ್ ಎಸ್ಟಿಲೋ 2010 ಮಾಡಲ್ ವೆಹಿಕಲ್ ಸರ್ ಇದು. Okay. ಆಯ್ತಾ ಹಾ. ನೀವು 10 ಮಾಡಲ್ ಆಗಿದ್ರು ಕೂಡ ಒಂದೇ ಒಂದು ಗಾಡಿ ಒಂದು ಡ್ಯಾಮೇಜ್ ಇದೆಯಾ ಮತ್ತೊಂದೇನೋ ರಿಪೇರಿ ಇದೆ ನೀವು ತೋರಿಸ್ಬೋದು ನನಗೆ. ಹಾ, ಹಾ. ಆಯ್ತಾ ನಿಮ್ ಗಾಡಿ ನಾನು ಫ್ರೀ ಆಗಿ ಕಟ್ಕೊಳ್ಸ್ಬಿಡ್ತೀನಿ. Free ಆಗಿ ಕೊಟ್ಬಿಡ್ತೀರಾ? ಗಾಡಿಯನ್ನು ನಿಮ್ಗೆ ಸಮಸ್ಯೆ ತೋರಿಸಿದ್ರೆ ಹಾ. ಒಂದ್ 10,000 ರೂಪಾಯಿ ರಿಪೇರಿ ಇದೆ ಇದು 2010 ಮಾಡಲ್ ಓಲ್ಡ್ ವೆಹಿಕಲ್ ಅಂತ ನಂಗೆ ಸಮಸ್ಯೆ ತೋರಿಸಿದ್ರೆ ಹಾ. ನಿಮ್ ಗಾಡಿ ನಾನು ಫ್ರೀ ಆಗಿ ಕೊಟ್ಬಿಡ್ತೀನಿ ಸರ್. ಏನಾದ್ರು ಆಯ್ತಾ? ಸಮಸ್ಯೆ ಇದೆ ಅಂತ ಪ್ರೂವ್ ಮಾಡಿದ್ರೆ ಫ್ರೀ ಆಗಿ ಫ್ರೀ ಕೊಟ್ಬಿಡ್ತೀರಾ? ಆಗಿ ಕೊಟ್ಬಿಡ್ತೀನಿ. ಕಾರಣ ಇದು ನನ್ನ ಓಪನ್ Okay. ಚಾಲೆಂಜ್. ಹಾ, ಹಾ. ಆ ಲೆಕ್ಕಕ್ಕೆ ಕಾರ್ ಇದೆ ಸರ್. Okay, ಯಾವುದೇ okay, ತರ okay. ಮಾಸ್ಕ್ ಮಾಡಿರೋದು ಹೈಡ್ ಮಾಡೋದು ಅಂತ ಎಂತದಿಲ್ಲ ಗಾಡಿನಲ್ಲಿ. ಹಾ. ತುಂಬಾ ಚೆನ್ನಾಗಿದೆ. ಯಾರೋ ಅಫಿಷಿಯಲ್ ಯೂಸ್ ಮಾಡ್ತಿದ್ದ ವೆಹಿಕಲ್ ಸರ್ ಇದು. ಹಾ, ಹಾ. ಆಯ್ತಾ ವೆಹಿಕಲ್ ಕೂಡ ನಿಮ್ಗೆ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. ಓಕೆ ನಿಮ್ಗೆ ಪ್ರೈಸ್ ಹಾ ನಾನು ಹೇಳ್ತಿರೋದು ಶೋರೂಮ್ ಬೇರೆ ಬೆಲೆ ಇದೆ ಅದ್ ಬಿಡಿ. ಆಯ್ತಾ ನಿಮ್ಮ ವಿಡಿಯೋ ಕಡೆಯಿಂದ ಬಂದೆ ಸರ್. ಹಾ 1,90,000 ಗೆ ಗಾಡಿ ಮಾಡ್ಕೊಡ್ತೀನಿ ನಾನು. 1,00,000 1,90,000ಕ್ಕೆ ವಿತ್ ಇನ್ಕ್ಲೂಡಿಂಗ್ ಹೊಸ ಟೈರ್ ಇದೆ ಗಾಡಿಯಲ್ಲಿ ನಿಮ್ಗೆ. ಆಯ್ತಾ ಎಲ್ಲ ಅಪ್ ಟು ಡೇಟ್ ಇದೆ. ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. 1 ವರ್ಷ ಇದೆ ನಿಮ್ಗೆ ಕಾಂಪ್ರೆನ್ಸಿವ್ ಫ್ರೆಶ್ ಇನ್ಸೂರೆನ್ಸ್ ಕಟ್ಟಿದ್ದಾರೆ. ಫ್ರೆಶ್ ಇನ್ಶೂರೆನ್ಸ್ ಫ್ರೆಶ್ ಇನ್ಸೂರೆನ್ಸ್ ಕಟ್ಟಿದ್ದಾರೆ. ಹಾ, ಏನು ಹಾ. 1 ರೂಪಾಯಿ ಖರ್ಚು ಮಾಡೋ ಏನಿಲ್ಲ ಇದರಲ್ಲಿ. 10 ಮಾಡಲ್ ಗಾಡಿ 10 ಮಾಡಲು ಯಾರು ಸ್ಕೂಲ್ ಟೀಚರ್ ಯೂಸ್ ಮಾಡ್ತಿದ್ದ ವೆಹಿಕಲ್ ಸರ್ ಇದು. ಹಾ, ಹಾ, ನನ್ನ ಹಾ. ಫ್ರೆಂಡ್ ಅವ್ರನ್ನ ಮಾರ್ಕೊಡೋದ ಕೊಟ್ಟಿದ್ದಾರೆ. ಓಕೆ ವೆಹಿಕಲ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಹಾ. ಯಾರಾದ್ರೂ ಕಡಿಮೆ ರೇಟ್ ಯೂಸ್ ಮಾಡ್ತಿರೋರು ಹಾ. ಕಡಿಮೆ ರೇಟ್ ಗಾಡಿ ಸರ್ಚ್ ಮಾಡ್ತಾರಂತವ್ರು ಒಳ್ಳೆ ಕಂಡೀಷನ್ ಬೇಕು ಅನ್ನೋರು ಈ ಗಾಡಿ ಬಂದು ಎತ್ಕೊಂಡು ಯೂಸ್ ಮಾಡ್ಕೊಬೋದು ಸರ್. ಓಕೆ 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 ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಇನ್ನೊಂದು Hyundai ಇಯೋನ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ನಿಮ್ಗೆ Hyundai ಇಯಾನ್ ಇದು ಹಾ. ನಿಮ್ಗೆ ಆಲ್ಟ್ರೇಟ್ ಆಗಿದೆ ವೆಹಿಕಲ್ ಇದು. ಓಕೆ ಆಯ್ತಾ ನೋಡಿ ನಿಮ್ಗೆ ಮ್ಯಾಗ್ವಿಲ್ ನೋಡಿ ಸರ್. ಮ್ಯಾಗ್ವಿಲ್ ಒಳ್ಳೆ ಪ್ರೀಮಿಯಂ ಮ್ಯಾಗ್ವಿಲ್ ಹಾಕಿದ್ದಾರೆ ಗಾಡಿಗೆ. ಓಕೆ ತುಂಬಾನೇ ತುಂಬಾ ಚೆನ್ನಾಗಿದೆ. ಇದು 2015 ಮಾಡಲ್ ವೆಹಿಕಲ್ ಸರ್ ಇದು. 15ನೇ ಮಾಡಲ್ಲ 2015 ಮಾಡಲ್ ವೆಹಿಕಲ್. ಈ ಕಲರ್ ಗೆ ನಮ್ಮ ಹತ್ರ ಇಯಾನ್ ತುಂಬಾನೇ ತುಂಬಾ ಬೇಡಿಕೆ ಇದೆ. ಹಾ ಆಯ್ತಾ ಈ ಗಾಡಿಗಳನ್ನ ಒಂದು ನಿಮ್ಗೆ ಸಖತ್ ಕ್ರೇಜ್ ಇಯಾನ್ ಯೂಸ್ ಮಾಡೋರು ಖಂಡಿತವಾಗಿ ಗಾಡಿ ಎತ್ಕೊಂಡು ಹೋಗ್ಬೋದು ಸರ್. ಹೌದೌದು ಆಯ್ತಾ ಹಾ ಸಕ್ಕತ್ತಾಗಿದೆ. ಎಷ್ಟನೇ ಮಾಡಲ್ ಅಂದ್ರೆ ಸರ್ ಇದು? 2015 ಮಾಡಲ್ ವೆಹಿಕಲ್ ಇದು. 2015 ಮಾಡಲ್ Hyundai ಇಯೋನ್ ಸಖತ್ತಾಗಿ ಮೇಂಟೈನ್ ಮಾಡೋರೆ. ಓನರ್ಶಿಪ್ ಎಲ್ಲ ಸರ್ ಸೆಕೆಂಡ್ ಓನರ್ ಇದೆ. ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ ಆಯ್ತಾ ಹಾ ಸೊ ನಾನು ಈ ಗಾಡಿ 2,95,000 ಹೇಳ್ತಾ ಇದೀನಿ. ಓಕೆ ಸೊ ನಿಮ್ಗೆ ಫೈನಲ್ 2015 ಮಾಡಲ್ ಏನಿದೆ ಇದೇ ಕಂಡೀಷನ್ ಅಲ್ಲಿ ಹಾ ನಿಮ್ಗೆ ಒಂದು 2,75,000 ಗಾಡಿ ಫೈನಲ್ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳಿ ಸರ್. ಇಲ್ಲ 2,75 2015 ಮಾಡಲ್ಗೆ ಇದು ಒಳ್ಳೆ ಬೆಲೆ ಅವ್ರಿಗೆ. ಓಕೆ ತಗೊಂಡೋಗ್ರಿ. ಒನ್ ಆಫ್ ದಿ ಗ್ರಾಫ್ ಪ್ರೈಸ್. ಇದರಲ್ಲಿ ಟಚ್ ಸ್ಕ್ರೀನ್ ಕೂಡ ಇದೆ. ನೀವು ತೋರಿಸಬಹುದು ಒಂದ್ಸಲ. ತೋರಿಸಿ ಟಚ್ ಸ್ಕ್ರೀನ್ ತೋರಿಸಿ. ಆಮೇಲೆ ಅದು ಇಂಟೀರಿಯರ್ ನೋಡಿ ಸೀಟ್ ಕವರ್ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ವೀಕ್ಷಕರ ಇಂಟೀರಿಯರ್ ವೈಸ್ ಹೇಗಿದೆ ಅಂತ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. ಲೆದರ್ ಸೀಟ್ ಅಪಾಲ್ಸ್ಟ್ರಿ ಇದೆ ಗಾಡಿಲಿ. ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ವೆಹಿಕಲ್ 91,000 ಓಡಿದೆ. ಹಾ ಹಾ ಅದು ಜೆನ್ಯನ್ ಕಿಲೋಮೀಟರ್. ಅದು ನಿಮ್ಗೆ ಫುಲ್ ಶೋರೂಮ್ ಇಷ್ಟೇ ಸಿಗುತ್ತೆ ನಿಮ್ಗೆ. ಓಕೆ ಪ್ರೈಸಿಂಗ್ ಅಲ್ಲಿ ಇನ್ನೊಂದು ಏನಾದ್ರು ಹೇಳ್ತೀರಾ? ಪ್ರೈಸಿಂಗ್ ಎಲ್ಲ ಹೇಳಿದ್ರೆ ಬೆಸ್ಟ್ ಸರ್. ಆಯ್ತು ಬಂದು ನೋಡ್ಲಿ ಕಸ್ಟಮರ್ ನೋಡೋಣ ಏನ್ ಬೆಸ್ಟ್ ಆಗೋದು ಖಂಡಿತವಾಗಿ ಮಾಡ್ಕೊಡೋಣ ಸರ್. ಅದರಲ್ಲೂ 15 ಮಾಡಲ್ Hyundai ಇಯೋನ್. ಹೌದು 15 ಮಾಡಲ್ Hyundai ಇಯಾನ್. ಇನ್ನೊಂದು ಸೆಲೆರಿಯಾ ಇದೆ ನೋಡಿ. ಎಡಿ ಡ್ರೈವರ್ಗೆ ಅಂತಾನೆ ಹೇಳಿ ಮಾಡಿಸೋ ತರ ಕಾರ್ ಇದೆ ಇದು. ಆಯ್ತಾ ಮಾರುತಿ ಸೆಲಾರಿಯೋ ಸರ್ ಇದು 2015 ಮಾಡಲ್ ವೆಹಿಕಲ್. ಓಕೆ ಇದು ಟಾಪ್ ಎಂಡ್ ವೇರಿಯೇಷನ್ ಬರ್ತದೆ ಸರ್. ZX ವೇರಿಯಂಟ್ ಬರ್ತದೆ. ಹಾ ಹಾ ವೆಹಿಕಲ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ABS ಏರ್ ಬ್ಯಾಗ್ ಎಲ್ಲ ಬರ್ತದೆ ವೆಹಿಕಲ್ ಅಲ್ಲಿ. ಓಕೆ ಸೊ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ವೈಟ್ ಕಲರ್. ಹಾ ಆಯ್ತಾ ಸೊ ನಿಮ್ಗೆ ಪ್ರೈಸಿಂಗ್ ನಿಮ್ಗೆ ಒಂದು 3,90,000 ಗಾಡಿ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳಿ ಸರ್. ಸರ್ 3,90,000 2015 ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಸರ್ ಇದು. ಇನ್ನೊಂದು ಪ್ರೈಸ್ ಆಗಲ್ಲ ಏನಾದ್ರು? ಬಂದ್ ನೋಡ್ಲಿ ಸರ್. ಕಸ್ಟಮರ್ ಬಂದ್ ನೋಡ್ಲಿ. ಹಾ. ಆಯ್ತಾ ನನ್ನ ಪ್ರೈಸ್ ನಾನು ಹೇಳಿದೀನಿ. ಅವ್ರ ಪ್ರೈಸ್ ಅವ್ರು ಕೇಳಿ. ಓಕೆ ಆಯ್ತಾ ನೋಡೋಣ ಏನ್ ಬೆಸ್ಟ್ ಆಗೋದು ಮಾಡೋಣ ಬನ್ನಿ ಸರ್. ಎಷ್ಟಂದ್ರಿ ಸರ್ ಪ್ರೈಸ್? 3,90,000. 3,90,000. ಹೌದು ಸರ್. ಇದು ಸರ್ ಇದು Fiat Linea. ಇದು ಫಿಯಟ್ ಲಿನಿಯಾ. ಇದು 2010 ಮಾಡಲ್ ಸರ್ ಇದು. ಹಾ 2010 ಮಾಡಲ್ ಡೀಸೆಲ್ ವೆಹಿಕಲ್ ಟಾಪ್ ಎಂಡ್ ವೇರಿಯಂಟ್ ಬರ್ತದೆ ಗಾಡಿ ಇದು. ಓಕೆ ಆಯ್ತಾ ಎಲ್ಲ ಅಪ್ ಟು ಡೇಟ್ ಇಟ್ಟಿದ್ದಾರೆ. ಹಾ ಸೊ ನಿಮ್ಗೆ ಒಂದು 2,20,000 ಮಾಡ್ಕೊಡ್ತೀನಿ ಗಾಡಿ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. 2,15,000 ಫೈನಲ್ ಬಂದು ಎತ್ಕೊಳ್ಳಿ ಸರ್. ಹೌದಾ? ಹೌದು. ಎಷ್ಟನೇ ಮಾಡಲ್ ಅಂದ್ರೆ? 2010 ಮಾಡಲ್ 2010 ಮಾಡಲ್ ಗಾಡಿ. ಮ್ಯಾಗ್ವೀಲ್ ಪ್ರತಿಯೊಂದು ಬಂದ್ಬಿಡುತ್ತೆ. ವೇರಿಯಂಟ್ ಸರ್ ಇದು? ಸರ್ ಟಾಪ್ ಎಂಡ್ ವೇರಿಯಂಟ್ ಬರ್ತದೆ. ಟಾಪ್ ಎಂಡ್ ವೇರಿಯಂಟ್. ಎಮೋಷನ್ ಪೆಟ್ರೋಲ್ ಡೀಸೆಲ್? ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್ ಒಳ್ಳೆ Diesel ಮೈಲೇಜ್ variant. ಬರುತ್ತೆ. ಹೌದು ನಿಮ್ಗೆ ಏನಿದೆ ಶಿಫ್ಟ್ ಡೀಸೆಲ್ ಏನಿದೆ ಇಂಜನ್ ಹಾ ಸೇಮ್ ಇದೆ. ನೀವೇ ಈ ವೆಹಿಕಲ್ ಅಲ್ಲಿ ಬರ್ತದೆ. ಹೌದು, ಆಯ್ತಾ ಹೌದು. 24 ಮೈಲೇಜ್ ಬರ್ತದೆ ವೆಹಿಕಲ್ ಸರ್. ಹಾ, ಹಾ, ಆಯ್ತಾ 2,15,000 ಏನ್ ಬರ್ತದೆ. ಆಯ್ತು ನೋಡಿ ಒಂದು ಆಲ್ಟೋ ಕೊಡಲ್ಲ ಆ ರೇಟ್ ಅಲ್ಲಿ ನಿಮ್ಗೆ ಇಷ್ಟು ದೊಡ್ಡ ವೆಹಿಕಲ್ ಇಷ್ಟೆಲ್ಲ ಫೆಸಿಲಿಟಿ ಇರೋ ವೆಹಿಕಲ್ ನಿಮ್ಗೆ ಕೊಡ್ತೀವಿ ನಾವು. ಇನ್ನೊಂದು Hyundai ಇಯೋನ್ ಇದೆ ನೋಡಿ. Hyundai ಇಯಾನ್ ಇದು 2014 ಮಾಡಲ್ ಬರ್ತದೆ. ಓಕೆ ಆಯ್ತಾ 2014 ಮಾಡಲ್ ಪೆಟ್ರೋಲ್ ವೆಹಿಕಲ್ ಸರ್. 74,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಹಾ. ಹೊಸ ಟೈರ್ ನೀವು ತೋರಿಸಬಹುದು ವೆಹಿಕಲ್. ತುಂಬಾ ನೀಟ್ ಚೆನ್ನಾಗಿ ಇಟ್ಟಿದ್ದಾರೆ. ಹಾ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಓಕೆ ಆಯ್ತಾ ಹಾ. ಸೊ ನಿಮ್ಗೊಂದು 2,70,000 ವೆಹಿಕಲ್ ಮಾಡ್ಕೊಡ್ತೀನಿ ಸರ್. 2,70,000 ಫೈನಲ್ ಮಾಡ್ಕೊಡ್ತೀನಿ ವೆಹಿಕಲ್. 2,70,000 ಗೆ ಈ ಗಾಡಿ ಇದು ಡೀಲ್ ಕೂಡ ಫೈನಲ್ ಆಗುತ್ತೆ. ಲೆದರ್ ಸೀಟ್ ಅಪಾಲ್ಸ್ಟ್ರಿ ಎಲ್ಲ ಹೊಸ ತರ ಇದೆ ನೋಡ್ತಾ ಇರ್ಬೋದು. ವೇರಿಯಂಟ್ ಸರ್ ಇದು ಇಯೋನ್? ಸರ್ ಇದು ಡಿಲೈಟ್ ಪ್ಲಸ್ ಬರುತ್ತೆ. ಡಿಲೈಟ್ ಪ್ಲಸ್. ಹೌದು. ಪ್ರೈಸಿಂಗ್ ಸರ್ ಆಗಿದ್ರೆ ಸರ್ 2,70,000 ವೆಹಿಕಲ್ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್
ಬರ್ಲಿ ಸರ್, ಕಸ್ಟಮರ್ ಬರ್ಲಿ, ನಮ್ ಪ್ರೈಸ್ ನಾನು ಹೇಳಿದೀನಿ. ಆಯ್ತಾ, ಇದು ಒಳ್ಳೆ ಬೆಲೆ ಆಕ್ಚುಲಿ. ಇದು 2014 ಮಾಡಲ್ಗೆ 2,70,000 ಒನ್ ಆಫ್ ದಿ ಬೆಸ್ಟ್ ಪ್ರೈಸ್. ಒಂದ್ ಪ್ರೈಸ್ ಅದ್ರಲ್ಲಿ ಬರ್ಲಿ, ನಾನು ಹೇಳಿದಲ್ಲ 2,70,000 ಹೇಳಿದೀನಿ. ಇದ್ರಲ್ಲಿ ಏನು ಖರ್ಚಿಲ್ಲ ಸರ್. ಇದು ಕೂಡ ರೆಡಿಮೇಡ್ ವೆಹಿಕಲ್ ಇದೆ. ಪೆಟ್ರೋಲ್ ಹಾಕೊಂಡು ಗಾಡಿ ಓಡಿಸಬೇಕು, ಆ ಕಂಡೀಷನ್ ವೆಹಿಕಲ್ ಇದೆ ಸರ್. ನಂತರ ಟೋಟಲ್ 4 ಏನಿದೆ ಆದ್ರೆ ಇದು 2014 ಮಾಡಲ್ ವೆಹಿಕಲ್ ಸರ್. ಇದು ಮೆರೂನ್ ವೆಹಿಕಲ್, ತುಂಬಾ ಚೆನ್ನಾಗಿಟ್ಟಿದ್ದಾರೆ. ನಿಮ್ಗೆ ಇನ್ಸೂರೆನ್ಸ್ ಹಿಡಿದು ಪ್ರತಿಯೊಂದು ಅಪ್ಡೇಟ್ ಇದೆ ಗಾಡಿ ಇದು. ಆಯ್ತಾ, ಇದ್ರಲ್ಲಿ ನಿಮ್ಗೆ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕಿಂಗ್, ಮ್ಯೂಸಿಕ್ ಸಿಸ್ಟಮ್ ಪ್ರತಿಯೊಂದು ಬರ್ತದೆ. ವೆಹಿಕಲ್ ತುಂಬಾ ನೀಟಾಗಿ ಇಟ್ಟಿದ್ದಾರೆ ಸರ್. ಆಯ್ತಾ, ಸೊ ನಿಮ್ಗೆ ಈ 14 ಮಾಡಲ್ ವೆಹಿಕಲ್ ಗೆ 2,75,000 ಕೋಟ್ ಮಾಡ್ತಾ ಇದೀನಿ. ಒಂದ್ 2,70,000 ನಿಮ್ಗೆ ಫೈನಲ್ ಬಿಟ್ಕೊಡ್ತೀನಿ ಗಾಡಿನ. ಎಷ್ಟು ಸರ್ ಪ್ರೈಸ್? 2,70,000 ಫೈನಲ್ ಮಾಡ್ಕೊಡ್ತೀನಿ. 2,70,000 ಮಾಡ್ಕೊಡ್ತೀನಿ ಸರ್. ಅದರಲ್ಲೂ ಎಷ್ಟನೇ ಮಾಡಲು? 2014 ಮಾಡಲು ಸರ್. i20 ಸರ್. i20 ಲವರ್ಸ್ ಆಯ್ತಾ, ಡೀಸೆಲ್ ವೆಹಿಕಲ್ ನೋಡ್ತಾರೆ ಈ ಗಾಡಿ ಸೆಲೆಕ್ಟ್ ಮಾಡ್ಕೊಬೋದು ಸರ್. 2012 ಮಾಡಲ್ ವೆಹಿಕಲ್, 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಆಯ್ತಾ ಸರ್, ಬರೀ 75,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಆಯ್ತಾ, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. ಇನ್ಸೂರೆನ್ಸ್ ನಾವು ಕಟ್ಕೊಡ್ತೀವಿ. ಆಯ್ತಾ, ನಿಮ್ಗೆ ಬರೀ 3,70,000 ಫೈನಲ್ ಮಾಡ್ಕೊಡ್ತೀನಿ. ಎಷ್ಟು ಸರ್ ಪ್ರೈಸ್? ಬರೀ 3,70,000 ವೆಹಿಕಲ್ ಫೈನಲ್ ಮಾಡ್ಕೊಡ್ತೀನಿ ಸರ್. ಬರೀ 3,70,000. ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ ಆಗ್ತದೆ. ಅದು ಡೀಸೆಲ್ ವೆಹಿಕಲ್ ಒಳ್ಳೆ ಅಟ್ರಾಕ್ಟಿವ್ ಮೈಲೇಜ್ ಇದೆ ಸರ್. ನಿಮ್ಗೆ ಪೆಟ್ರೋಲ್ ವೆಹಿಕಲ್ ನಿಮ್ಗೆ ಎಷ್ಟು ಬರ್ತದೆ? i20 ಮೈಲೇಜ್ ಒಂದು 12-15 ಬರ್ತದೆ ಮೈಲೇಜ್ ಅಷ್ಟೇ. ಪೆಟ್ರೋಲ್ ವೆಹಿಕಲ್ ಇದು 20+ ಇದೆ ಮೈಲೇಜ್. 20+. ಹೌದು ಸರ್. ಬಂದು ಲಾಂಗ್ ಡ್ರೈವ್ ಟೆಸ್ಟ್ ತಗೊಂಡೋಗ್ಲಿ. ಅವ್ರು ಸ್ಯಾಟಿಸ್ಫೈಡ್ ಆಯ್ತು ಅಂದ್ರೆ ಕಂಡೀಷನ್ ಮೈಲೇಜ್ ಎಲ್ಲ ಸ್ಯಾಟಿಸ್ಫೈಡ್ ಆದ್ರೆ ಮತ್ತೆ ಗಾಡಿ ಎತ್ಕೊಂಡು ಹೋಗ್ಲಿ. ಆ ಲೆಕ್ಕ ಗಾಡಿ ಇದೆ ಸರ್ ಇದು.